ಇನ್ನು ಕೋಲಾರದಲ್ಲಿ ಅಂಗನವಾಡಿ ಮೇಲ್ಛಾವಣಿ ಕುಸಿತಗೊಂಡು 7 ಜನರಿಗೆ ಗಾಯ ಆಗಿದೆ. ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿತ ಶಿಥಿಲಾವಸ್ಥೆಯಲ್ಲಿತ್ತು ಅಂತ ಅನ್ಸುತ್ತೆ. ಪುಟ್ಟ ಪುಟ್ಟ 7 ಮಕ್ಕಳಿಗೆ ಗಾಯ ಆಗಿದೆ. ಇನ್ನೇನು ಮೇಲ್ಛಾವಣಿ ಕುಸಿದ್ರೆ ಪಾಪ ಚಿಕ್ಕ ಮಕ್ಕಳಿಗೆ ಈಗ ಬಂಗಾರಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೋಲಾರ ಜಿಲ್ಲೆ ದಾಸರ ಹೊಸಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ದಾಸರ ಹೊಸಳ್ಳಿ ಅಂತ ಕಟ್ಟಡ ಶಿಥಿಲವಾಗಿರೋದ್ರ ಬಗ್ಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾರೂ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುತ್ತಿದೆ. ಆ ಮೇಲ್ಮನವಿಗೆ ಯಾರೂ ಸ್ಪಂದಿಸಿಲ್ಲ, ಸರಿಪಡಿಸಿಲ್ಲ. ನೋಡಿ ಅಲ್ಲಿ ಆ ಶಿಥಿಲಾವಸ್ಥೆ ಅಂತಂದ್ರೆ ಅದು ಫುಲ್ ಮೇಲ್ಗಡೆ RCCನೇ ಕರೆಕ್ಟಾಗಿ ಕಟ್ಟಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಕ್ವಾಲಿಟಿ ಮೌಲ್ಡಿಂಗ್ ಆಗಿಲ್ಲ, ಕ್ವಾಲಿಟಿ ಮೆಟೀರಿಯಲ್ ಬಳಸಿಲ್ಲ, ಅದೆಲ್ಲ ಉದುರೋಗಿದೆ. ಉದುರಿರೋದಲ್ಲ, ಅದು ಕುಸಿತ ಅಂತಲೇ ಹೇಳಬೇಕು. 7 ಮಕ್ಕಳಿಗೆ ಗಾಯ ಆಗಿದೆ. ಬಂಗಾರಪೇಟೆ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಟ್ರೀಟ್ಮೆಂಟನ್ನು ಕೊಡಿಸ್ಲಾಗ್ತಾ ಇದೆ. ಇಷ್ಟು ಬಿತ್ತು ಓಕೆ, ಅಕಸ್ಮಾತ್ ಪೂರ್ತಿ ಕುಸಿದು ಬಿದ್ದುಬಿಟ್ಟಿದ್ದರೆ ಮಕ್ಕಳ ಪ್ರಾಣಕ್ಕೆ ಅಪಾಯ ಆಗಿರ್ತಿತ್ತು. ಅದೃಷ್ಟವಶಾತ್ ಆ ರೀತಿ ಆಗಿಲ್ಲ. ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾರೂ ಸ್ಪಂದಿಸಿಲ್ಲ. ಇದು ಸರಿಪಡಿಸ್ಕೊಡಿ ಅಂತ. ಗೊತ್ತಿಲ್ಲ ಇದೇನು ಬಾಡಿಗೆ ಕಟ್ಟಡನ ಸ್ವಂತ ಕಟ್ಟಡನ ಅಂತ. ಬಟ್ ಸ್ಟಿಲ್ ಮಕ್ಕಳು ಅಲ್ಲಿ ಇರ್ತಾರೆ ಅಂತಂದಮೇಲೆ ಎಚ್ಚರಿಕೆಯಿಂದ ಇರಲೇಬೇಕು, ಗರಿಷ್ಠ ಮುನ್ನೆಚ್ಚರಿಕೆ ತಗೊಳ್ಳೇಬೇಕು. ಈಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡಿತಾ ಹೋಗೋಣ. ರವಿ, ಈಗ ಮೊದಲನೇದಾಗಿ ಪುಟ್ಟ ಮಕ್ಕಳ ಆರೋಗ್ಯ ಹೇಗಿದೆ? ತುಂಬ ಗಂಭೀರ ಸ್ವರೂಪದ ಗಾಯ ಆಗಿದೆಯಾ, ಪರವಾಗಿಲ್ವಾ? ಒಂದು. ಎರಡನೇದಾಗಿ ಈ ಕಟ್ಟಡದ ಬಗ್ಗೆ ಸ್ವಂತ ಕಟ್ಟಡನ ಮನವಿ ಸಲ್ಲಿಸಿದ್ರು ಯಾರು ಅದಕ್ಕೆ ಸ್ಪಂದಿಸಿರ್ಲಿಲ್ವಾ ಅಂತ. ಅರವಿಂದ್, ಸದ್ಯಕ್ಕೆ ಮಕ್ಕಳ ಆರೋಗ್ಯ ಸುಧಾರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಲೆ ಮತ್ತೆ ಕಾಲಿಗೆ ಪೆಟ್ಟಾಗಿರ್ತಕ್ಕಂಥದ್ದು, 4 ಜನ ಮಕ್ಕಳಿಗೆ ಪೆಟ್ಟಾಗಿರ್ತಕ್ಕಂಥದ್ದು. ಈ ಮಧ್ಯೆ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಸೇರಿದಂತೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಜೊತೆಗೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಚಿಕಿತ್ಸೆಯನ್ನ ಕೊಡಿಸುವಂತ ಕಾರ್ಯ ನಡೀತಾ ಇದೆ. ಮಕ್ಕಳ ಏನು ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ. ಅದರಲ್ಲೂ ಮಕ್ಕಳಿಗೆ 2 ಮಕ್ಕಳಿಗೆ ತಲೆ ಲಾಚ ಮತ್ತೆ ಪರಿಣಿತಗೆ ತಲೆಗೆ ಮತ್ತೆ ಇನ್ನು ಉಳಿದ 2 ಮಕ್ಕಳಿಗೆ ಕಾಲಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಮಕ್ಕಳ ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಇದಕ್ಕೆ ನೆಗ್ಲಿಜೆನ್ಸಿ ಕಾರಣ ಆಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯನ್ನು ಈಗಾಗಲೇ ಅಮಾನತು ಮಾಡೋದಕ್ಕೆ ಈಗಾಗಲೇ ಶಾಸಕರು ಕೂಡ ಸೂಚನೆ ನೀಡಿದ್ದಾರೆ. ಅದರಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅಂಗನವಾಡಿ ಕಾರ್ಯಕರ್ತೆ ಇದೆ, ಆಕೆ ವಿರುದ್ಧ ಕೂಡ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಪ್ರಾಣಾಪಾಯ ಏನೂ ಇಲ್ಲ, ಅದರ್ವೈಸ್ ತುಂಬ ದೊಡ್ಡ ಸಮಸ್ಯೆ ಆಗ್ಬಿಡ್ತಾ ಇತ್ತು. ಈಗಲಾದರೂ ಎಚ್ಚೆತ್ಕೊಳ್ಳಿ.